ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶ್ರೀಕೃಷ್ಣಾಷ್ಟಮಿ ರಕ್ಷಾಬಂಧನ್ ಆಚರಣೆ. ಮುಂದೆ ಬರಲಿರುವ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜನನವಾಗಲಿದೆ ಎಂಬುದು ಅಕ್ಕಂದಿರ ನಂಬಿಕೆ. ಸಿಎಂ ಸಿದ್ದರಾಮಯ್ಯ ತೇಜೋವಧೆ ಖಂಡಿಸಿ ಆಗಸ್ಟ್ 27ಕ್ಕೆ ರಾಜಭವನ ಚಲೋ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ನಿರ್ಧಾರ. ವಿಶ್ವಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಹರಿದು ಬಂದ ಪ್ರವಾಸಿಗರ ದಂಡು. ಪ್ರಕೃತಿ ಸೌಂದರ್ಯಕ್ಕೆ ಫುಲ್ ಫಿದಾ ಆದ ಪ್ರವಾಸಿಗರು. ಸಂಚಾರ ಅಸ್ತವ್ಯಸ್ತ. ಸಂಚಾರ ನಿಯಂತ್ರಿಸಲು ಪೊಲೀಸರ ಪರದಾಟ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಗಂಜಿ ಉತ್ಸವ. ಕಳೆದ 10 ವರ್ಷಗಳಿಂದ ಮೇಲ್ಮತ್ತೂರು ಆದಿಪರಾಶಕ್ತಿ ಭಕ್ತರಿಂದ ನಡೆಸುತ್ತಿರುವ ಗಂಜಿ ಉತ್ಸವ ಆಚರಿಸಿದರೆ ಬೇಡಿದ ವರ ನೀಡೋ ಶಕ್ತಿ ದೇವತೆ. ವಾರ್ತೆಗಳ ವಿವರ. ಮಾನವ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರಿದರೂ ಮಾನಸಿಕ ನೆಮ್ಮದಿಯಿಂದ ದೂರವಾಗುತ್ತಲೇ ಇರುವುದು ಆತಂಕದ ವಿಚಾರ. ಮಾನವನಿಗೆ ಅಗತ್ಯವಾಗಿರುವ ಮಾನಸಿಕ ನೆಮ್ಮದಿ ದೊರೆಯುವುದು ಧಾರ್ಮಿಕ ಆಚರಣೆಗಳಿಂದ ಮಾತ್ರ ಎಂದು ನಂಬಿರುವ ಪಂಥವೊಂದಿದೆ. ಅದು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ. ಇಂದು ಬ್ರಹ್ಮಕುಮಾರೀಸ್ನಲ್ಲಿ ರಕ್ಷಾಬಂಧನ ಮತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಸಡಗರವೋ ಸಡಗರ. ಲೋಕಪಾಲಕನಾದ ಶ್ರೀಕೃಷ್ಣ ಜನಿಸಿದ ದಿನವಿಂದು. ಅಲ್ಲದೆ ಮುಖ್ಯವಾಗಿ ರಕ್ಷಾಬಂಧನ ಕಟ್ಟುವ ದಿನವೂ ಹೌದು. ಹಾಗಾಗಿಯೇ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರೆಲ್ಲ ಬಂದ ಎಲ್ಲರಿಗೂ ರಕ್ಷಾಬಂಧನ ಕಟ್ಟಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸಿದರು. ಪುಟ್ಟ ಮಕ್ಕಳು ಶ್ರೀಕೃಷ್ಣ ವೇಷಧಾರಿಗಳಾಗಿ ಆಗಮಿಸಿ ನೆರೆದಿದ್ದವರ ಮನಸೆಳೆಯುವಲ್ಲಿ ಯಶಸ್ವಿಯಾದರೆ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರು ಪುಟ್ಟ ಕೃಷ್ಣರ ಜೊತೆಗೆ ನೆರೆದಿದ್ದವರಿಗೂ ರಕ್ಷಾಬಂಧನ ಕಟ್ಟಿ ಎಲ್ಲರ ರಕ್ಷಣೆಯಾಗಲಿ ಎಂದು ಶ್ರೀಕೃಷ್ಣನಲ್ಲಿ ಬೇಡಿದರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಸಮರ್ಪಿತಳಾಗಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಲಲಿತಕ್ಕ ಈ ವೇಳೆ ಮಾತನಾಡಿ, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ. ಅದರಲ್ಲಿ ಮುಖ್ಯವಾಗಿ ಮನುಷ್ಯರಲ್ಲಿ ಜಾಗೃತಿ ಮೂಡಿಸುವುದು ಉದ್ದೇಶವಾಗಿದೆ. ಮಾನವರಿಗೆ ಅಗತ್ಯವಿರುವ ಒತ್ತಡ ಮುಕ್ತ ಜೀವನ ನಡೆಸುವ ಮಾರ್ಗ ತಿಳಿಸುವುದು ಈ ವಿಶ್ವವಿದ್ಯಾಲಯದ ಪ್ರಮುಖ ಕಾರ್ಯವಾಗಿದೆ ಎಂದು ತಿಳಿಸಿದರು. ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಂದು ಆಚರಿಸುತ್ತಿದ್ದು, ಪರಮಾತ್ಮನ ನೆನಪಿನ ಶ್ರೀರಕ್ಷೆ ಕಟ್ಟಿಸಿಕೊಂಡು ಶ್ರೀಕೃಷ್ಣನ ಆಗಮನಕ್ಕಾಗಿ ಜನರು ಕಾಯುತ್ತಿದ್ದಾರೆ. ಕಲಿಯುಗದ ನಂತರ ಬರುವ ಕೃತಯುಗ ಅಥವಾ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಪುನರ್ಜನನವಾಗಲಿದೆ. ಶ್ರೀಕೃಷ್ಣ ಜನನದ ನಂತರ ಜಗತ್ತು ಸುಖ ಶಾಂತಿಮಯವಾಗಲಿದ್ದು, ಈ ಕ್ಷಣಕ್ಕಾಗಿ ಜಗತ್ತಿನ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ಹೇಳಿದರು. ಪರಮಾತ್ಮನ ಶ್ರೀರಕ್ಷೆ ಕಟ್ಟಿಸಿಕೊಳ್ಳುವುದರಿಂದ ಜೀವನದಲ್ಲಿ ರಕ್ಷಣೆ ಜೊತೆಗೆ ಸದ್ಭಾವನೆ, ಸಹಬಾಳ್ವೆ ಮೂಲಕ ವಸುದೈವ ಕುಟುಂಬಕಂ ಎಂದು ಜೀವಿಸಲು ಮಾರ್ಗ ತೋರುತ್ತದೆ. ವಿಶ್ವ ಭ್ರಾತೃತ್ವದ ಭಾವನೆಯಿಂದ ಜೀವನ ಸಾಗಿಸುವುದೇ ನಿಜವಾದ ರಕ್ಷಾಬಂಧನದ ಅರ್ಥವಾಗಿದೆ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ರಕ್ಷಾಬಂಧನ ಕಟ್ಟಿ ಎಲ್ಲರ ರಕ್ಷಣೆ ಕೋರಲಾಗಿದೆ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಜನಿಸಿ ಮತ್ತೆ ಜಗತ್ತನ್ನು ಶಾಂತಿಯತ್ತ ಕೊಂಡೊಯ್ಯಲಿದ್ದಾರೆ ಎಂದು ಹೇಳಿದರು. ಪರಮಾತ್ಮನ ಜನ್ಮ ದರ್ಶನದ ಜೊತೆಗೆ ರಕ್ಷಾಬಂಧನ ಕಾರ್ಯ ಸಂಸ್ಥೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಜೊತೆಗೆ ಕೀರ್ತಿ ತಿಲಕ ನೀಡಲಾಗಿತ್ತು. ಉತ್ತರ ಭಾರತದಲ್ಲಿ ರಕ್ಷಾಬಂಧನ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ದಕ್ಷಿಣ ಭಾರತದಲ್ಲಿಯೂ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ರಕ್ಷಾಬಂಧನ ಆಚರಿಸಲಾಗುತ್ತಿದೆ. ಇದರ ಅರ್ಥ ಮಾನವ ಕಾಮ, ಕ್ರೋಧ, ಮೋಹ ಬಿಟ್ಟರೆ ಜೀವನ ಪರಿಪೂರ್ಣವಾಗಲಿದೆ, ಜಗತ್ತು ಶಾಂತಿಯ ತೋಟವಾಗಲಿದೆ ಎಂಬುದಾಗಿದೆ ಎಂದರು. ನನ್ನ ಹೆಸರು ಬ್ರಹ್ಮಕುಮಾರಿ ಲಲಿತಾ ಅಕ್ಕರವರು. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತ ರೂಪದಲ್ಲಿ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಕಾರ್ಯಕ್ರಮಗಳ ಉದ್ದೇಶ ಮನುಷ್ಯರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಮಾನವರಿಗೆ ಬೇಕಾದಂತಹ ಮನಃಶಾಂತಿಯನ್ನು ಮತ್ತು ಒತ್ತಡ ಮುಕ್ತ ಜೀವನವನ್ನು, ಉನ್ನತವಾದ ಮೌಲ್ಯಾಧಾರಿತ ಜೀವನವನ್ನು ನಡೆಸುವಂತಹ ಮಾರ್ಗವನ್ನು ತಿಳಿಸುವಂಥದ್ದಾಗಿದೆ. ಅದೇ ರೀತಿ ಈ ದಿನ ನಾವು ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ರಕ್ಷಾಬಂಧನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.
ಈ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿ ಪರಮಾತ್ಮನ ನೆನಪಿನ ಶ್ರೀರಕ್ಷೆಯನ್ನು ಕಟ್ಟಿಸ್ಕೊಂಡು ಶ್ರೀಕೃಷ್ಣನ ಆಗಮನವನ್ನು ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ಜನ್ಮ ಪಡೆಯುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ. ಅಂದರೆ ಕಲಿಯುಗದ ನಂತರ ಬರುವಂತಹ ಕೃತಯುಗ ಅಥವಾ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತೆ. ಅಂತಹ ಶ್ರೀಕೃಷ್ಣನ ಆಗಮನ ಎಲ್ಲರೂ ಒಂದೇ ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ. ಈ ಜಗತ್ತು ಉತ್ತಮವಾಗಬೇಕು, ಸುಖ ಶಾಂತಿಮಯ ಜಗತ್ತು ಬರಬೇಕು ಅಂತಂದ್ಬಿಟ್ಟು ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳ್ಕೊಳ್ಳೋದ್ರ ಮೂಲಕ, ಪರಮಾತ್ಮನ ಶ್ರೀರಕ್ಷೆಯನ್ನು ಕಟ್ಕೊಳ್ಳೋವಂಥದ್ರ ಮೂಲಕ ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಪಡೆಯುವಂಥದ್ರ ಜೊತೆಗೆ ನಮ್ಮ ಜೀವನವನ್ನು ಮೌಲ್ಯಾಧಾರಿತವಾಗಿ ಮಾಡಿಕೊಂಡು ಸದ್ಭಾವನೆ ಸಹಬಾಳ್ವೆಯ ಮೂಲಕ ನಾವೆಲ್ಲರೂ ವಸುದೈವ ಕುಟುಂಬಕಂ, ಅಂದರೆ ಈ ಜಗತ್ತು ಒಂದು ಕುಟುಂಬ ಆಗಿದೆ. ನಾವೆಲ್ಲರೂ ಒಬ್ಬ ಭಗವಂತನ ಮಕ್ಕಳು, ಪರಮಾತ್ಮನ ಮಕ್ಕಳು, ಸಹೋದರ ಸಹೋದರಿಯರಾಗಿದ್ದೀವಿ. ಎಲ್ಲರೂ ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಸಹಬಾಳ್ವೆಯಿಂದ, ಸದ್ಭಾವನೆಯಿಂದ, ಸಹೋದರತ್ವದ ಭಾವನೆಯಿಂದ, ವಿಶ್ವ ಭ್ರಾತೃತ್ವದ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ನಡೆಸುವಂಥದ್ದೇ ನಿಜವಾದ ರಕ್ಷಾಬಂಧನವನ್ನು ನಮ್ಮಲ್ಲಿ ನಾವು ಆಚರಣೆ ಮಾಡಿಕೊಳ್ಳುವಂಥದ್ದಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 40 ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಬಡವರ ಪರ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಮೂಲಕ ರಾಜ್ಯಪಾಲರು ತಪ್ಪೆಸಗಿದ್ದು, ಅದನ್ನು ಖಂಡಿಸಿ 27ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಶೋಷಿತ ಸಮುದಾಯಗಳ ಒಕ್ಕೂಟದ ಕೃಷ್ಣಮೂರ್ತಿ ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶೋಷಿತ ಸಮುದಾಯಗಳ ಒಕ್ಕೂಟದ ಕೃಷ್ಣಮೂರ್ತಿ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ರಾಜ್ಯಪಾಲರ ಕೈಕಟ್ಟಿ ಅವರಿಂದ ಕೆಲಸ ಮಾಡಿಸುತ್ತಿದ್ದಾರೆ. ಇಲ್ಲಸಲ್ಲದ ಆಪಾದನೆ ಮಾಡಿ ನ್ಯಾಯಾಲಯ 29ರ ಗಡುವು ನೀಡಿದೆ ಎಂದು ಆರೋಪಿಸಿದರು. ರಾಜ್ಯಪಾಲರ ಈ ಕ್ರಮವನ್ನು ಖಂಡಿಸಿ 27ರಂದು ರಾಜಭವನ ಚಲೋ ಹಮ್ಮಿಕೊಂಡಿದ್ದು, ಶಶಿಕಲಾ ಜೊಲ್ಲೆ, ವಿಜಯೇಂದ್ರ, ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ನಿರಾಣಿ ಅವರ ವಿರುದ್ಧ ಪ್ರಕರಣಗಳಿವೆ. ಯಾವ ಪ್ರಕರಣಕ್ಕೂ ತನಿಖೆಗೆ ಅನುಮತಿ ನೀಡದ ರಾಜ್ಯಪಾಲರು ಅಬ್ರಹಾಂ ಎಂಬುವವರು ನೀಡಿದ ದೂರು ಆಧರಿಸಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವುದು ಷಡ್ಯಂತರ ಎಂದು ಕಿಡಿಕಾರಿದರು. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರನ್ನು ಯಾರೂ ನೋಡಿಲ್ಲ. ಅವರು ಎಂದೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಆರ್ ಅಶೋಕ್, ದೇವೇಗೌಡರು ಸೇರಿದಂತೆ ಇತರರ ಆಸ್ತಿ ಎಷ್ಟಿದೆ ಎಂಬುದು ಗುಟ್ಟಾಗಿ ಇಲ್ಲ. ಅವರ ವಿರುದ್ಧ ತನಿಖೆ ನಡೆಸಲು ಅನುಮತಿ ನೀಡದ ರಾಜ್ಯಪಾಲರು ಕೇಂದ್ರದ ಒತ್ತಡಕ್ಕೆ ಮಣಿದು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರ ಮಾಡಲು ರಾಜ್ಯಪಾಲರ ಮೂಲಕ ಹುನ್ನಾರ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮಸಿ ಬಳಿದರೆ ಕಾಂಗ್ರೆಸ್ ನಾಶ ಮಾಡಬಹುದು ಎಂದು ಹುನ್ನಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಗೊತ್ತಿದೆ, ಮಾಧ್ಯಮದವರು ನೀವು ಈ ನಾಡಿನಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಒಳ್ಳೇದಿದ್ರೂ ಪ್ರಚಾರ ಮಾಡ್ತೀರಿ, ಕೆಟ್ಟದಿದ್ರೂ ಪ್ರಚಾರ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸ. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನು ನಿಜವಾದ ವಿಚಾರಗಳು, ನಿಜವಾದ ವಿಚಾರಧಾರೆಗಳು ಏನಿದೆ ಅದನ್ನ ಜನಗಳಿಗೆ ಮುಟ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಜೊಲ್ಲೆ ಇರ್ಬೋದು, ನಿರಾಣಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಸನ್ಮಾನ್ಯ ವಿಜಯೇಂದ್ರ ಅವರು ಇರ್ಬೋದು, ಅವ್ರ ಮೇಲೆಲ್ಲ ಕೇಸ್ಗಳಿದೆ. ಜನಾರ್ದನ್ ರೆಡ್ಡಿ ಅವ್ರು ಗಡಿಬಾರ್ ಮಾಡಿದ್ದಾರೆ, ಬಳ್ಳಾರಿಗೆ ಅವ್ರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಅಂಥವರು ಬೆಂಗಳೂರಿನಿಂದ ಮೈಸೂರುವರೆಗೂ ಚಾತ ಮಾಡಿದ್ರು. ಎಷ್ಟು ಹಾಸ್ಯಾಸ್ಪದ ಅಂತಂದ್ರೆ, ಈ ಸನ್ಮಾನ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜಯೇಂದ್ರ ಅವ್ರ ಮೇಲೆ ಕೇಸಿದೆ, ಅವ್ರ ತಂದೆಯವ್ರ ಮೇಲೆ ಕೇಸಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅಣ್ಣ ಅವ್ರು ಹೇಳ್ದಂಗೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಹೋಗಕ್ಕೆ ಅವಕಾಶ ಇಲ್ಲ. ವರ್ಷಗಟ್ಟಲೆ ಅವ್ರು ಜೈಲಲ್ಲಿ ಇದ್ದಂಥವ್ರು ಅವರು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವ್ರ ಮೇಲೆ ಏನು ಸವಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಆಗೋದಿಲ್ಲ. ದಲಿತ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನ್ಯಾಯ ಖಂಡಿಸುವ ಏಕೈಕ ನಾಯಕ ಸಿದ್ದರಾಮಯ್ಯ. ದೇವರಾಜ ಅರಸು ಅವರ ಕಲ್ಪನೆಗಳ ಆಧಾರದ ಮೇಲೆ ಅವರು ಆಡಳಿತ ನಡೆಸುತ್ತಿದ್ದಾರೆ, ಸಾಮಾಜಿಕ ನ್ಯಾಯ ಒದಗಿಸುತ್ತಿದ್ದಾರೆ.
ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ದಿವಾಳಿ ಮಾಡಲು ಮುಂದಾಗಿದ್ದಾರೆ, ಸರ್ಕಾರ ಕೆಡವಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ದೇಶ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬಂದಾಗಲೇ ಸಂವಿಧಾನಕ್ಕೆ ಅಪಾಯ ಎದುರಾಗಿದೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ದಲಿತ ರಾಜ್ಯಪಾಲರಲ್ಲ, ಬಲಿತ ರಾಜ್ಯಪಾಲರಾಗಿದ್ದಾರೆ. ಕಾನೂನು ಬಾಹಿರವಾಗಿ ನೀಡಿರುವ ಅನುಮತಿ ವಾಪಸ್ ಪಡೆಯಬೇಕು ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇರುವ ಪ್ರಕರಣಗಳ ತನಿಖೆಗೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿ ದಲಿತ ನಾಯಕ ಕೃಷ್ಣಪ್ಪ ಮಾತನಾಡಿ, ರಾಜ್ಯಪಾಲರು ಸಂವಿಧಾನ ಕಗ್ಗೊಲೆ ಮಾಡಿದ್ದಾರೆ. ರಾಜ್ಯಪಾಲರು ಮತ್ತು ಬಿಜೆಪಿ ನಾಯಕರಿಗೆ ಮಾನವೀಯ ಮೌಲ್ಯ, ಸಂವಿಧಾನದ ಬಗ್ಗೆ ಅರಿವೇ ಇಲ್ಲ. ಸರ್ಕಾರವನ್ನು ಅಭದ್ರಗೊಳಿಸಲು ಪ್ರಧಾನಿ ಮೋದಿ ಮಾಡುತ್ತಿರುವ ಕೆಲಸ ಇದಾಗಿದ್ದು ಕೂಡಲೇ ಇದು ನಿಲ್ಲಬೇಕು ಎಂದು ಆಗ್ರಹಿಸಿದರು. ಮತ್ತೊಬ್ಬ ದಲಿತ ಮುಖಂಡ ಸುಧಾ ವೆಂಕಟೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ 27ರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಕೂಡ ಒಂದು ತಪ್ಪನ್ನ ಮಾಡಿದ್ದಾರೆ. ಅವರು ಈ ರಾಜ್ಯದ, ಈ ದೇಶದ ಸಂವಿಧಾನವನ್ನ ಗುರುತಿಸಿ ರಾಜ್ಯ ಸರ್ಕಾರಗಳು ಮಾಡತಕ್ಕಂಥ ತಪ್ಪುಗಳನ್ನ ಸರಿದಿದ್ದುವಂತ ವ್ಯವಸ್ಥೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಸಂವಿಧಾನದ ಒಂದು ಜವಾಬ್ದಾರಿ ಕೂಡ. ಅಂತ ಸಂವಿಧಾನವನ್ನ ಗಮನಿಸಬೇಕಾಗಿರ್ತಕ್ಕಂಥ ಒಬ್ಬ ರಾಜ್ಯಪಾಲ ಇವತ್ತು ಹಿಂದೆ ಇರ್ತಕ್ಕಂಥ ಏನು ಲೋಕಾಯುಕ್ತ ಆಗಿರ್ಬೋದು, SIT ಆಗಿರ್ಬೋದು, ಅಥವಾ ಇನ್ನಿತರ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನ ಪೆಂಡಿಂಗ್ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯವನ್ನ ದಿವಾಳಿ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಯತ್ನವನ್ನ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿ JDS ಎರಡೂ ಕೂಡ ಸೇರ್ಕೊಂಡು ಏನು 136 ಜನ ಗೆದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ ಅಲ್ಲಿ ಸಂಪೂರ್ಣವಾಗಿ ಕೆಟ್ಟದ್ದು ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಡೀ ಸರ್ಕಾರ ರಚನೆ ಆಗಿ 3 ತಿಂಗಳಿಂದ ಪ್ರಾರಂಭ ದಲಿತರು ಅಂತಕ್ಕಂಥ ಮಾತಾಡೋಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಮುರ್ಮು ಅವರು ದಲಿತರಾಗಿದ್ರೆ ಈ ದೇಶದ ಒಬ್ಬ ರಾಷ್ಟ್ರಪತಿಯನ್ನ ಇವತ್ತು ನಾವು ಏನು ಪಾರ್ಲಿಮೆಂಟ್ ಅಂತಕ್ಕಂಥ ಹೇಳ್ತಕ್ಕಂಥ ವ್ಯಕ್ತಿಗಳಿದ್ರು ಎಲ್ಲ ಕೂಡ ಗುದ್ದಲು ಪೂಜೆಗೆ ಕರೀಲಿಲ್ಲ, ಕನಿಷ್ಠ ಪಕ್ಷ ಅದನ್ನು ಇನಾಗರೇಷನ್ಗೂ ಕೂಡ ಕರೀಲಿಲ್ಲ. ಅಯೋಧ್ಯೆಗೂ ಕೂಡ ಇವರು ಮುರ್ಮು ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮೊದಲ ವ್ಯಕ್ತಿಯನ್ನ ಕರೆದು ಕನಿಷ್ಠ ಪಕ್ಷ ಕುಡಿಸೋಂತ ಸೌಜನ್ಯತೆ ಕೂಡ ಕರ್ತಿಲ್ಲ. ಇದು ಅನ್ಯಾಯವಾಗಿ ಮಾತ್ರ ದಲಿತರು ಅಂತ ಕಳಿಸ್ತಾರೆ. ಉಳಿದ ಸಂದರ್ಭದಲ್ಲಿ ಯಾರಿಗೂ ಕೂಡ ಯಾವುದೇ ಶೋಷಣೆಗಳು ಪಟ್ಟಂತ ಶೋಷಿತರು ಒಬ್ಬರು ಕೂಡ ಇವತ್ತು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ನಿಜವಾಗ್ಲೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಇವರು ದಲಿತ ರಾಜ್ಯಪಾಲರಲ್ಲ. ಇವತ್ತು ಒಂದೊಂದು ಹೇಳ್ತೀನಿ, ಇದು ದಲಿತ ರಾಜ್ಯಪಾಲರಲ್ಲ, ದಲಿತ ರಾಜ್ಯಪಾಲರು. ಕಳೆದ 10 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಲ್ಲಿ ಸುಳ್ಳಿನ ಆಡಳಿತ ನಡೆಸುತ್ತಿದೆ. ಸಿದ್ದರಾಮಯ್ಯ ಅವರ ತೇಜೋವಧೆ ಹೀಗೆ ಮುಂದುವರಿದರೆ ದೇಶಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದಾಗಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶೋಷಿತ ಸಮುದಾಯಗಳ ಮುಖಂಡರು, ದಲಿತ ಮುಖಂಡರು ಭಾಗವಹಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳವರೆಗೂ ಮಳೆ ಅಬ್ಬರಿಸಿತ್ತು. ಇದರಿಂದಾಗಿ ಸದಾ ಒಣಗಿದ ಭೂಮಿ ನೋಡಿ ಬೇಸರವಾಗಿದ್ದ ಜನರಿಗೆ ಜಿಲ್ಲೆಯಲ್ಲಿ ಹಸಿರು ಕಾಣುತ್ತಿದೆ. ಇದೇ ಸಮಯಕ್ಕೆ ವೀಕೆಂಡ್ ಎಂಬ ಭಾನುವಾರ ಬಂದೇ ಬಿಟ್ಟಿತ್ತು. ಹಾಗಾಗಿ ಬೆಂಗಳೂರಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳ ಕಡೆ ಪ್ರವಾಸಿಗರು ಮುಖ ಮಾಡಿದ್ದು, ಪ್ರವಾಸಿ ತಾಣಗಳು ಮುಂಜಾನೆಯೇ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು, ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹೆಣಗಾಡುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು, ಮತ್ತೊಂದು ಕಡೆ ತೇಲಾಡುವ ಮಂಜಿನ ಮೋಡಗಳೊಂದಿಗೆ ಸ್ಟೆಪ್ ಹಾಕುತ್ತಿರುವ ಪ್ರಕೃತಿ ಪ್ರಿಯರು, ತಂಪಾದ ವಾತಾವರಣ ಆಸ್ವಾದಿಸುತ್ತಾ ಕೈ ಕೈ ಹಿಡಿದು ಹೆಜ್ಜೆ ಹಾಕುತ್ತಿರುವ ಪ್ರೇಮ ಪಕ್ಷಿಗಳು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ರಾಜಧಾನಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ. ನನ್ನ ಹೆಸರು ವೈಷ್ಣವಿ ಅಂತ, ಕೊನಕುಂಟೆ ಕ್ರಾಸಿಂದ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಹೊರನಾಡು, ಧರ್ಮಸ್ಥಳ, ಚಿಕ್ಕಮಗಳೂರು ಈ ಕಡೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲೆಲ್ಲ ತುಂಬ ಗುಡ್ಡ ಕುಸಿತ ಆಗ್ತಿರೋದ್ರಿಂದ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಅದೇ ರೀಸನಿಗೋಸ್ಕರ ಒಂದು ವೀಕೆಂಡಿಗೆ ಇರಲಿ ಅಂತ ಹೇಳಿ ನಂದಿ ಹಿಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದಿದ್ವಿ, ಬಟ್ ಸನ್ರೈಸ್ ನೋಡೋಕೆ ಆಗ್ತಿಲ್ಲ ಅನ್ನೋದು ಒಂದು ಬಿಟ್ಟರೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕ್ಲೌಡಿ ಇದೆ, ಫಾಗ್ ಇರೋದ್ರಿಂದ ಎಂಜಾಯ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಆಗಿದೆ.
ಸೊ ಎಲ್ಲರೂ ಈಗ ಆ ಕಡೆ ಎಲ್ಲ ಹೋಗಿ ರಿಸ್ಕ್ ತೊಗೊಳೋದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಇರೋ ಹತ್ತಿರದಲ್ಲಿರೋ ನಂದಿ ಹಿಲ್ಸಿಗೆ ಬಂದರೆ ಒಂದು ಒಳ್ಳೆ ವೀಕೆಂಡ್ ಗೇಟ್ವೇ ಅಂತಲೇ ಹೇಳ್ಬೋದು. ನಂದಿಗಿರಿಧಾಮದಲ್ಲಿ ಪ್ರಕೃತಿ ಸೌಂದರ್ಯ ಸವಿಯುವ ಜೊತೆಗೆ ಅಲ್ಲಿನ ಗ್ಯಾಲರಿಯಲ್ಲಿ ಸೂರ್ಯೋದಯ ನೋಡುವುದೇ ಒಂದು ಖುಷಿ. ಹಾಗಾಗಿ ಮುಂಜಾನೆ 5 ಗಂಟೆಗೆ ನಂದಿಗಿರಿಧಾಮದ ತಪ್ಪಲಿಗೆ ಬಂದು ಬೆಳಗ್ಗೆ 6 ಗಂಟೆಗೆ ಗಿರಿಧಾಮಕ್ಕೆ ಪ್ರವೇಶ ಕಲ್ಪಿಸುತ್ತಿದ್ದಂತೆ ನಾ ಮುಂದು ತಾ ಮುಂದು ಎಂಬಂತೆ ಜನರು ಮುಗಿಬಿದ್ದರು. ಇನ್ನು ಜನರನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಟ್ಟರು. ನಂದಿಗಿರಿಧಾಮಕ್ಕೆ ಪ್ರವೇಶ ಪಡೆಯುತ್ತಿದ್ದಂತೆ ಜನರು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದರು. ಮಂಜಿನ ಜೊತೆಗೆ ಜನರು ಮೈಯೊಡ್ಡಿ ಪ್ರಕೃತಿ ಸೌಂದರ್ಯ ಸವಿದರು. ಜೊತೆಗೆ ಸೆಲ್ಫಿ ಗ್ಯಾಲರಿಗೆ ತೆರಳಿ ಸೆಲ್ಫಿ ಕಿಕ್ಕಿರಿಸಿಕೊಂಡರು. ಇದೇ ಮೊದಲ ಬಾರಿಗೆ ಬಂದಿದ್ದ ಪ್ರವಾಸಿಗರು ನಂದಿಗಿರಿಧಾಮದ ಸೌಂದರ್ಯಕ್ಕೆ ಮನಸೋತರು. ಮೋಡ ಕವಿದ ವಾತಾವರಣವಿದ್ದ ಕಾರಣ ಸೂರ್ಯೋದಯ ನೋಡದಿದ್ದರೂ ಪ್ರೇಮಿಗಳು ಸ್ನೇಹಿತರು ಸಖತ್ ಎಂಜಾಯ್ ಮಾಡಿದ್ದಂತೂ ನಿಜ. ಹಾಯ್, ನಾನು ಹಿನಾ ಮಾತಾಡ್ತಾ ಇದ್ದೀನಿ. ನಾನು ಅತ್ತಿಬೆಲೆಯಿಂದ ಬಂದಿರೋದು. ಆಲ್ಮೋಸ್ಟ್ ನಾನು 1 ವಾರದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬರೋಕ್ಕೆ. ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮ್ಲಿ ಜೊತೆ. ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು. ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ. ತುಂಬ ಟ್ರಾಫಿಕ್ ಇತ್ತು, ಜಾಮ್ ಇತ್ತು. ಲೈಕ್ 2 ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ, ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ. ಬಂದ್ವಿ. ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ವೆಯ್ಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ಯಾಮ್ಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ. ಆಚೆ ಹೋಗೋದು ಗಂಟ ಇದು ಪೀಸ್ಫುಲಿ ಆಗಿದೆ ಪ್ಲೇಸು. ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ. ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು. ಪೀಸ್ಫುಲ್ ಏರಿಯಾ ಇದೆ ಇದು. ಸೆಲೆಕ್ಟ್ ಅಂದರೆ ಬ್ಯಾಂಗ್ಳೂರಲ್ಲಿ ಬಂದು ತುಂಬ ವರ್ಷ ಆಯಿತು, ಯಾವತ್ತೂ ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ. ಅಂದ್ಕೊಂಡಿದ್ದಿಲ್ಲ ಇಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬರ್ಬೋದು. ತುಂಬ ಪೀಸ್ಫುಲಿ ಆಗಿರುತ್ತೆ. ಒಟ್ಟಾರೆ ವೀಕೆಂಡ್ ಹಿನ್ನೆಲೆ 1 ಡೇ ಟ್ರಿಪ್ ಪ್ಲಾನ್ ಮಾಡಿಕೊಂಡಿದ್ದವರು ಇಂದು ನಂದಿಗಿರಿಧಾಮದಲ್ಲಿ ಸಖತ್ ಎಂಜಾಯ್ ಮಾಡುವ ಮೂಲಕ ವೀಕೆಂಡ್ ಸವಿದರು. ಕುಟುಂಬಸ್ಥರು ದೂರದ ಪ್ರವಾಸಿ ತಾಣಗಳಿಗೆ ತೆರಳಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕಿಂತ ನಂದಿಗಿರಿಧಾಮ ಸೇಫ್ ಎಂದು ಪ್ರಕೃತಿ ಸೌಂದರ್ಯ ಸವಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರಾವಣ ಅಂದರೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಆ ಶ್ರಾವಣದಲ್ಲೇ ಓಂ ಶಕ್ತಿ ಮಾಲಧಾರಿಗಳು ಓಂ ಶಕ್ತಿ ದೇವಾಲಯಕ್ಕೆ ಹೋಗುವುದರಿಂದ ಮತ್ತಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು. ಇನ್ನು ಉತ್ತಮ ಮಳೆ ಬೆಳೆಯಾಗಿ ತಮ್ಮ ಇಷ್ಟಾರ್ಥ ಈಡೇರಿಸಿಕೊಳ್ಳಲು ಪೂಜಾ ಕೈಂಕರ್ಯಗಳನ್ನು ಮಾಡುವುದು ಒಂದು ಸಂಪ್ರದಾಯ. ಅಂತಹ ಸಂಪ್ರದಾಯ ಒಂದು ಚಿಕ್ಕಬಳ್ಳಾಪುರದಲ್ಲಿದ್ದು ಇಂದು ಆಚರಣೆ ಮಾಡಲಾಯಿತು. ಹಾಗಾದರೆ ಯಾವುದು ಆ ಸಂಪ್ರದಾಯ, ಎಲ್ಲಿ ಆಚರಿಸಿದರು ಅನ್ನೋದನ್ನ ನೋಡೋಣ ಬನ್ನಿ. ಧಾರ್ಮಿಕತೆ ಎಂಬುದು ನಿಸ್ವಾರ್ಥವಾದುದು. ಧಾರ್ಮಿಕ ಆಚರಣೆಗಳು ಸಮಾಜದ ಒಳಿತಿಗಾಗಿಯೇ ಹೊರತು ಅದರಲ್ಲಿಯೂ ಯಾವುದೇ ಸ್ವಾರ್ಥ ಇರೋದಿಲ್ಲ. ಇನ್ನು ದೇಶಕ್ಕೆ ಅನ್ನ ನೀಡೋ ರೈತನಿಗೆ ಮಳೆ ಸಕಾಲಕ್ಕೆ ಬಂದರೆ ಮಾತ್ರ ಬೆಳೆ ಬಂದು ರೈತ ಸಂತೃಪ್ತಿಯಾಗುತ್ತಾನೆ. ಜೊತೆಗೆ ದೇಶಕ್ಕೆ ಆಹಾರ ಧಾನ್ಯ ನೀಡುತ್ತಾನೆ. ಹಾಗಾಗಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳಾಗಿ ಸಮಾಜ ಸಮೃದ್ಧಿಯಾಗಿರಲಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ಗಂಜಿ ಉತ್ಸವ ಮಾಡಲಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಗಂಜಿ ಉತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಮಾಡುತ್ತಿದ್ದು ಇದು ವಿನೂತನ ಸಂಪ್ರದಾಯವಾಗಿದೆ. ಹೀಗೆ ಕೆಂಪು ವಸ್ತ್ರಗಳಿಂದ ಆದಿ ಪರಾಶಕ್ತಿ ದೇವರ ನಾಮಗಳನ್ನು ಮೊಳಗಿಸುತ್ತಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಇಂದು ಗಂಜಿ ಉತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸುಮಾರು 250ಕ್ಕೂ ಅಧಿಕ ಮಹಿಳಾ ಮಾಲಧಾರಿಗಳು ಉತ್ತಮ ಮಳೆ ಬೆಳೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಗಂಜಿ ಹೊತ್ತು ಪೂಜೆ ಸಲ್ಲಿಸಲಾಯಿತು.
ಈ ಗಂಜಿ ಉತ್ಸವ ಅನ್ನೋದು ಕೇವಲ ಉತ್ತಮ ಮಳೆ ಬೆಳೆಯಾಗಲಿ ಎಂಬ ಕಾರಣದಿಂದ ಮಾಡುವುದಲ್ಲ, ಬದಲಿಗೆ ಹಾಗೆ ಗಂಜಿ ಉತ್ಸವ ಮಾಡುವವರ ವೈಯಕ್ತಿಕ ಬೇಡಿಕೆಗಳು ಈಡೇರುತ್ತವೆ ಎಂಬುದು ವಿಶೇಷ. ಗಂಜಿ ಉತ್ಸವದಲ್ಲಿ ಭಾಗಿಯಾಗಿ ದೇವಿಗೆ ಹರಿಕೆ ಹೊತ್ತುಕೊಂಡರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತಾರೆ, ಕಷ್ಟಗಳು ದೂರವಾಗುತ್ತವೆ ಎಂಬುದು ಇಲ್ಲಿನ ಭಕ್ತರ ಪ್ರಬಲವಾದ ನಂಬಿಕೆಯಾಗಿದೆ. ಓಂ ಶಕ್ತಿ ಪರಾಶಕ್ತಿ. ನಾವು ಒಂದು 10 ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಎಲ್ಲ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾಳೆ ಓಂ ಶಕ್ತಮ್ಮ. ಅಂದರೆ ಎಲ್ಲರೂ ಕಷ್ಟ ಬೀಳ್ತಾರೆ, ಓಂ ಶಕ್ತಮ್ಮನ ದರ್ಶನ ಮಾಡ್ಕೊಳಕ್ಕಾಗಲ್ಲ, ದೂರ ಬರೋ ಹೋಗೋದಕ್ಕೂ ಎಲ್ಲರ ಕೈಲೂ ಆಗಲ್ಲ. ಆದರೆ ಆ ಅಮ್ಮ ದಾರಿ ಕೊಡ್ತಾಳೆ, ಸ್ವಲ್ಪ ಕಷ್ಟನೂ ಕೊಡ್ತಾಳೆ, ಸ್ವಲ್ಪ ಹಂಗೆ ಅದರಲ್ಲೇ ಸುಖನೂ ಕೊಡ್ತಾಳೆ. ಅದನ್ನು ನಂಬಿ ನಾವು ಹೋಗ್ತಾ ಇದ್ದೀವಿ, ಓಂ ಶಕ್ತಿ ದರ್ಶನ ಮಾಡ್ತಾ ಇದ್ದೀವಿ. ಈಗ ಗಂಜಿ ಪೂಜೆಗೆ ಎಲ್ಲರೂ ಸೇರಿದ್ದೀವಿ. ಗಂಜಿ ಪೂಜೆ ಅಂದರೆ ಇವಾಗ ಎಲ್ಲರಿಗೂ ಮಕ್ಕಳಾಗ್ದಿರ ಇರೋರು ಇರ್ತಾರೆ ಮನೆಗಳಲ್ಲಿ, ಕಷ್ಟ ಸುಖ ಮತ್ತು ಈ ಮನೆಗಳಲ್ಲಿ ಕಾಯಿಲೆ ಪೇಷಂಟ್ಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲರಿಗೂ ಈ ಗಂಜಿ ತೊಗೊಂಡೋಗಿ ಅಮ್ಮನವ್ರದ್ದು ಅಂಬ್ಲಿ ತೊಗೊಂಡೋಗಿ ಸೇವನೆ ಮಾಡೋದ್ರಿಂದ ಆ ಕಾಯಿಲೆಗಳು ವಾಸಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲದಕ್ಕೂ ಅಷ್ಟೇ ಕಷ್ಟ ಎಲ್ಲ ಓಂ ಶಕ್ತಮ್ಮನ ನಿಭಾಯಿಸಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನನಗೆ ನನ್ನ ಮಗಳದು ಸ್ವಲ್ಪ ಕಷ್ಟ ಇತ್ತು, ಆ ಅಮ್ಮ ದರ್ಶನ ಮಾಡಿದ್ದಕ್ಕೆ ಒಳ್ಳೆ ದಾರಿ ಕೊಟ್ಟಿದ್ದಾಳೆ. ಅದು ನನಗೆ ತುಂಬಾ ನಂಬಿಕೆ ಇದೆ ಓಂ ಶಕ್ತಮ್ಮನ ಮೇಲೆ. ಕಷ್ಟನೂ ಕೊಡ್ತಾರೆ, ಆ ಕಷ್ಟ ತೊಳ್ಕೊಂಡು ನಾವು ಅಮ್ಮನ ದರ್ಶನ ಮಾಡಬೇಕು, ಅದೇನೇ ನಾನು ಕೋರ್ಕೊಳ್ಳೋದು ಎಲ್ಲದಕ್ಕೂ. ಶಕ್ತಿ ಆಯಮ್ಮ ನಂಬಿರೋರಿಗೆ ಯಾವತ್ತೂ ಇದು ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನಾವು ನಂಬಿದ್ದೀವಿ, ನಾವು 10 ವರ್ಷದಿಂದ ಹಾಕಿದ್ದೀವಿ ಮಾಲೆನ. ನಾವು ಇವ್ರ ಜೊತೆಯಲ್ಲಿ ಬೇಬಿ ಅನ್ನೋರ ಜೊತೆಯಲ್ಲಿ ಹೋಗ್ತೀವಿ ಬರ್ತೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ನಮ್ಮ ಓಂ ಶಕ್ತಿ ಅಮ್ಮನ ಕಂಜೇನಹಳ್ಳಿಯಿಂದ ಎತ್ಕೊಂಡ್ಬರ್ತೀವಿ ದೇವ್ರನ್ನ. ನಾವು ಆದ್ದರಿಂದ ನಾವು ವರ್ಷವೂ ನಾವು ಗಂಜಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದಾಳೆ, ಎಲ್ಲವನ್ನು ಅರಿಶಿನ ಕುಂಕುಮ ಸೌಭಾಗ್ಯ ಮಕ್ಕಳ ಭಾಗ್ಯ ಮತ್ತು ಎಲ್ಲ ಪ್ರತಿ ಒಬ್ಬರಿಗೂ ಆರೋಗ್ಯ ಭಾಗ್ಯ ಮಳೆ ಬೆಳೆ ಎಲ್ಲನೂ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂಥ ಜನರಿಗೆ ಎಲ್ಲರಿಗೂ ಕಾಪಾಡಬೇಕು ಅಂತ ಓಂ ಶಕ್ತಿ ಅಮ್ಮನ್ನ ಕೋರ್ಕೊಂಡು ನಾವು ಗಂಜಿ ಪೂಜೆಯನ್ನು ಮಾಡುತ್ತಾ ಇದ್ದೇವೆ. ಇನ್ನು ಗಂಜಿ ಉತ್ಸವವನ್ನು ಕಳೆದ 10 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಈ ಬಾರಿಯೂ ಗಂಜಿ ಉತ್ಸವಕ್ಕೆ ನಗರದಲ್ಲಿ ಚಾಲನೆ ನೀಡಲಾಗಿದೆ. ನಗರದ ವಾಪಸಂದ್ರ ಬಳಿಯಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಗಂಜಿ ಹೊತ್ತ ಕಳಶಗಳೊಂದಿಗೆ ಮಹಿಳೆಯರು ಮೆರವಣಿಗೆ ನಡೆಸಿ ಓಂ ಶಕ್ತಿ ಪರಾಶಕ್ತಿ ಎಂದು ಭಕ್ತಿಯಲ್ಲಿ ಮಿಂದೆದ್ದು ನಂತರ ಮೇಲ್ಮತ್ತೂರು ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದರು. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಗಂಜಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಯಿತು. ಓಂ ಶಕ್ತಿ ಪರಾಶಕ್ತಿ. ನನ್ನ ಹೆಸರು ಮಂಜುಳಮ್ಮ ಅಂತ. ಬೇಬಿ ಮಂಜುಳಮ್ಮ ನಾವೆಲ್ಲ ಕೂಡಿ ಈ ಗಂಜಿ ಮಹೋತ್ಸವ ಮಾಡಬೇಕು ಅಂತ 10 ವರ್ಷದಿಂದ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. 10 ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಗಂಜಿ ಒತ್ತೋರಿಗೆ, ಗಂಜಿ ಪೂಜೆ ಮಾಡೋರಿಗೆ, ಅಮ್ಮನ ಪೂಜೆ ಮಾಡೋರಿಗೆಲ್ಲನೂ ಒಳ್ಳೆಯದಾಗಿದೆ. ಅದರಿಂದ ಯಾವಾಗೂ ದೇವ್ರನ್ನ ಎತ್ಕೊಂಡು ಬಂದು ಈ ಥರ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು. ಪ್ರತಿ ವರ್ಷ ಈ ಮಹಾತಾಯಿಗೆ ಈ ಮಾಸದಲ್ಲಿ ಒಳ್ಳೆ ನೈವೇದ್ಯಗಳು ಕೊಟ್ಟರೆ ಒಳ್ಳೆ ಬಲ ಮತ್ತು ನಮಗೆ ನಾವು ಬಂದಿರತಕ್ಕಂಥ ಎಲ್ಲ ಭಕ್ತಾದರು ಆ ಮಹಾತಾಯಿ ಆದಿಶಕ್ತಿ ಓಂ ಶಕ್ತಿ ಕೃಪೆಯಿಂದ ಮಳೆಗಳು ಮತ್ತು ಬೆಳೆಗಳು ಚೆನ್ನಾಗಾಗಲಿ ಅಂತ ತಾಯಿಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಪ್ರತಿ ವರ್ಷ ಎಲ್ಲ ಗ್ರಾಮಗಳಲ್ಲಿ, ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಅಂತಲ್ಲ, ಎಲ್ಲ ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆ ತಾಯಿಗೆ ಸುಮಾರು ಕಡೆ ಭಕ್ತರಿದ್ದಾರೆ. ಎಲ್ಲ ಕಡೆಯೂ ಈ ಮಾಸದಲ್ಲಿ ಆ ಮಹಾತಾಯಿಗೆ ಅಂಬಲಿ ನೈವೇದ್ಯ ಕೊಟ್ಟಾಗ ನಮ್ಮ ಆರೋಗ್ಯಗಳು ಮತ್ತು ನಮ್ಮ ಗ್ರಾಮಗಳಲ್ಲಿ ಮಳೆಗೆ ಸುರಿಸೋದಾಗಲಿ, ಒಂದು ಕೆರೆಗಳು ತುಂಬಿಸೋದಾಗಲಿ, ಒಂದು ಅನುಗ್ರಹ ಸಿಗುತ್ತೆ ಅಂತ ಒಂದು ಆಸೆಯಿಂದ ಆ ತಾಯಿಗೆ ಈ ಮಾಸದಲ್ಲಿ ತುಂಬ ಸಂತೋಷವಾಗಿ ಒಂದು ನೈವೇದ್ಯ ಏನು ಕೊಡಬೇಕು ಅಂತ ಒಂದು ತೀರ್ಮಾನಕ್ಕೆ ಇರ್ತೀವೋ ಅದನ್ನು ತೀರ್ಮಾನದಂತೆ ನಾವು ಎಲ್ಲರೂ ಸೇರಿಕೊಂಡು ಭಕ್ತಾದರೆಲ್ಲ ಸೇರಿ ಅಮ್ಮನ ಭಕ್ತರು ತುಂಬ ಇದ್ದೀವಿ. ಎಲ್ಲ ಒಂದು ಆಸೆಯಿಂದ ಮಾಡ್ತಾ ಇದ್ದೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಾರಾಜಿಸಲು ಬಗೆ ಬಗೆಯ ಗಣೇಶ ಮೂರ್ತಿಗಳು ಸಿದ್ಧವಾಗುತ್ತಿವೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತಾದಿಂದ ಬಂದಿರುವ ಕಲಾವಿದರು ನಾನಾ ರೀತಿಯ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಮೂರ್ತಿಗಳನ್ನು ಸಿದ್ಧಪಡಿಸಿಕೊಳ್ಳಲು ಈಗಾಗಲೇ ಗಣಪತಿ ಮಂಡಳಿಗಳ ಯುವಕರು ಮುಗಿಬಿದ್ದಿದ್ದಾರೆ. ಹೌದು, ಗೌರಿ ಗಣೇಶ ಹಬ್ಬ ಎಂದರೆ ಮನೆಯಲ್ಲಿ ಹಿರಿಯರಿಗೆ ಮಾತ್ರ ಹಬ್ಬವಲ್ಲ. ಮುಖ್ಯವಾಗಿ ಮಕ್ಕಳು ಮತ್ತು ಯುವಕರಿಗೆ ಈ ಹಬ್ಬ ಹೆಚ್ಚಿನ ಇಷ್ಟದ ಹಬ್ಬ. ಅದಕ್ಕೆ ಕಾರಣ ಗಲ್ಲಿ ಗಲ್ಲಿಯಲ್ಲಿಯೂ ಗಣಪತಿ ಕೂರಿಸಿ 3 ದಿನ 5 ದಿನ ಗಣೇಶವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಗಡಿಬಿಡಿ ಇದೆಯಲ್ಲ, ಇದು ಮಕ್ಕಳಿಗೆ ಮುದ ನೀಡುವ ಪ್ರಮುಖ ಹಬ್ಬವಾಗಿದೆ. ಹಾಗಾಗಿಯೇ ಯುವಕ ಮಂಡಳಿಗಳು ಈಗಾಗಲೇ ಎಷ್ಟು ಎತ್ತರದ ಗಣಪತಿ ಬೇಕು, ಯಾವ ರೀತಿಯ ಗಣಪ ಬೇಕು ಎಂದು ಮುಂಗಡವಾಗಿಯೇ ತಿಳಿಸಿ ಮಾಡಿಸಿಕೊಳ್ಳುವ ಜೊತೆಗೆ ಬಿಲ್ ಬುಕ್ ಹಿಡಿದು ಮನೆ ಮನೆಗೆ ಎಡೆ ತಾಕುತ್ತಿದ್ದಾರೆ. ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಗೌರಿ ಗಣೇಶ ಹಬ್ಬ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ಇದೊಂದು ಭಾವನಾತ್ಮಕ ಹಬ್ಬವಾಗಿದ್ದು ಸುಮಾರು 2-3 ತಿಂಗಳುಗಳ ಮೊದಲೇ ಹಬ್ಬದ ತಯಾರಿ, ಆಚಾರ ವಿಚಾರಗಳನ್ನು ಅನುಸರಿಸುತ್ತಾರೆ. ಬಯಲು ಸೀಮೆ ಭಾಗದಲ್ಲಿ ಮದುವೆಯಾಗಿರುವ ಸಹೋದರಿಯರಿಗೆ ಸಹೋದರರ ಕಡೆಯಿಂದ ಅರಿಶಿನ ಕುಂಕುಮ ನೀಡುವುದು ಇದೇ ಹಬ್ಬಕ್ಕೆ ಎಂಬುದು ವಿಶೇಷ. ಸಹೋದರಿಯರಿಗೆ ಬಾಗಿನ ನೀಡಿ ಶುಭ ಕೋರುವುದು ಈ ಹಬ್ಬದಲ್ಲಿ ಒಂದು ಆಚಾರ. ಯಾವ ಹಬ್ಬಕ್ಕೆ ಬರದಿದ್ದರೂ ಗೌರಿ ಗಣೇಶ ಹಬ್ಬಕ್ಕೆ ತಪ್ಪದೆ ಅಣ್ಣ ಅಥವಾ ತಮ್ಮ ಬರುವ ಪ್ರೀತಿಪೂರ್ವಕ ಕಾತುರದ ನಿರೀಕ್ಷೆ ಮಹಿಳೆಯರಿಗೆ ಇರುತ್ತದೆ. ಇದೊಂದು ಭಾವನಾತ್ಮಕ ಆಚಾರವಾಗಿದ್ದು ತವರು ಮನೆಯವರು ಚೆನ್ನಾಗಿರಲಿ ಎಂದು ಮಹಿಳೆಯರು ಹರಿಸಿದರೆ, ಸಹೋದರಿ ಮತ್ತು ಕುಟುಂಬ ಚೆನ್ನಾಗಿರಲಿ ಎಂದು ಸಹೋದರ ಶುಭ ಹಾರೈಸುವ ಸಂಪ್ರದಾಯ ಪ್ರಾಚೀನವಾಗಿದೆ. ಇನ್ನು ಹಬ್ಬದ ಆಚಾರಗಳು ಒಂದೆಡೆಯಾದರೆ ಮತ್ತೊಂದೆಡೆ ಗ್ರಾಮೀಣ ನಗರ ಎಂಬ ಯಾವುದೇ ಭೇದವಿಲ್ಲದೆ ಯುವಕರು ಚಂದ ವಸೂಲಿ ಮಾಡಿ ಗಣೇಶ ಮೂರ್ತಿಗಳನ್ನು ಖರೀದಿಸಿ ಪ್ರತಿಷ್ಠಾಪನೆ ಮಾಡಿ ಸಡಗರದಿಂದ ಗಣೇಶೋತ್ಸವ ಆಚರಿಸುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾವೈಕ್ಯತೆ ಮೆರೆಯುವ ನಿಟ್ಟಿನಲ್ಲಿ ಮುಸ್ಲಿಂ, ಕ್ರೈಸ್ತ ಧರ್ಮೀಯ ಯುವಕರು ಹಲವೆಡೆ ಗಣೇಶೋತ್ಸವದಲ್ಲಿ ಭಾಗಿಯಾಗುವ ಮೂಲಕ ಸಾಮರಸ್ಯ ಮೆರೆಯುತ್ತಿರುವುದು ವಿಶೇಷ. ಇದರ ಭಾಗವಾಗಿ ಹಬ್ಬ ಹಲವು ತಿಂಗಳುಗಳು ಬಾಕಿ ಇರುವಾಗಲೇ
ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯ ಆರಂಭವಾಗುತ್ತದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಗೇಟ್ ಸಮೀಪ ಕೋಲ್ಕತಾ ಮೂಲದ ಲಕ್ಷ್ಮೀಕಾಂತ್ ನೇತೃತ್ವದಲ್ಲಿ ಕಾರ್ಮಿಕರು ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು 2 ತಿಂಗಳುಗಳ ಹಿಂದೆಯೇ ಜೇಡಿ ಮಣ್ಣು ಸಂಗ್ರಹ ಮಾಡಿ 5-6 ಮಂದಿಯ ತಂಡ ವಿವಿಧ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ. ಈಗಾಗಲೇ 100 ಗಣೇಶ ಮೂರ್ತಿಗಳನ್ನು ತಯಾರಿಸಿದ್ದು, ಬೇಡಿಕೆ ಆಧರಿಸಿ ಮತ್ತಷ್ಟು ಮೂರ್ತಿಗಳನ್ನು ತಯಾರಿಸುವ ಯೋಜನೆಯಲ್ಲಿದ್ದಾರೆ. ಸದ್ಯಕ್ಕೆ 5, 3, 10ರಿಂದ 15 ಅಡಿಗಳಷ್ಟು ಎತ್ತರ ಮೂರ್ತಿಗಳನ್ನು ತಯಾರಿಸುತ್ತಿದ್ದು, ಯಾರಾದರೂ ಮುಂಗಡವಾಗಿ ಇನ್ನೂ ಎತ್ತರ ಅಥವಾ ಇತರೆ ವಿನ್ಯಾಸಗಳನ್ನು ಬಯಸಿದರೆ ತಯಾರಿಸಿಕೊಡುತ್ತಾರೆ. ಸಂಪೂರ್ಣ ಜೇಡಿ ಮಣ್ಣಿನ ಮೂರ್ತಿಗಳ ತಯಾರಿಸುತ್ತಿದ್ದು, ಸಿಂಹ, ಹುಲಿ, ನವಿಲು, ಇಲಿ, ಕಮಲ, ಹಸು ಮತ್ತಿತರ ಪೀಠಾಸನ ಗಣಪನ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ಕೋಲ್ಕತಾ ಮೂಲದ ಕಾರ್ಮಿಕ ಲಕ್ಷ್ಮೀಕಾಂತ್ ಮಾತನಾಡಿ, ಪ್ರತಿ ಗೌರಿ ಗಣೇಶ ಹಬ್ಬಕ್ಕೂ ಗಣಪನ ಮೂರ್ತಿಗಳ ತಯಾರಿಕೆಯನ್ನು ಹಬ್ಬದ 3 ತಿಂಗಳ ಮುಂಚಿತವಾಗಿಯೇ ಆರಂಭಿಸಲಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ಮೂರ್ತಿಗಳ ಎತ್ತರ, ವಿನ್ಯಾಸಗಳಲ್ಲಿ ಬದಲಾವಣೆ ಮತ್ತು ಹೊಸತನಕ್ಕೆ ಒತ್ತು ನೀಡಲಾಗುತ್ತದೆ. ಮೂರ್ತಿಗಳ ತಯಾರಿಕೆಗೆಂದೇ ಮಾಲೀಕರು ಕರೆ ತಂದಿದ್ದು, ಅವರು ಸೂಚಿಸುವ ರೀತಿಯಲ್ಲಿ ವಿನ್ಯಾಸ ಮಾಡಿಕೊಡುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾವು HS ಗಾರ್ಡನ್ ಗಣೇಶೋತ್ಸವ ಸಮಿತಿಯಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಲಕ್ಷ್ಮೀಕಾಂತ್ ಅನ್ನೋರು ಪ್ರತಿ ವರ್ಷ ವಿಭಿನ್ನವಾದ ಗಣೇಶಗಳನ್ನು ಇಲ್ಲಿ ಅವರೇ ಸ್ವತಃ ರೆಡಿ ಮಾಡಿಕೊಡ್ತಾರೆ. ಇದು ಅಗಲಗುರ್ಕಿ ಗೇಟ್ ಬಳಿ ಇರುವಂತಹ ಒಂದು ಟೆಂಟು. ಸುಮಾರು ವರ್ಷಗಳಿಂದ ಲಕ್ಷ್ಮೀಕಾಂತ್ ಅವರು ನಮಗೆ ಬೇಕಾದಂತಹ ವಿನಾಯಕಗಳನ್ನು ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಕಳೆದ ವರ್ಷ ನಾವು ತುಂಬೂರನಾಥ ಗಣಪತಿಯನ್ನು ಇದೇ ಒಂದು ಲಕ್ಷ್ಮೀಕಾಂತ್ ಅವರಿಂದ ನಾವು ಮಾಡಿಸಿದ್ವಿ. ಈ ವರ್ಷದ ನಮ್ಮ HS ಗಾರ್ಡನ್ ಗಣೇಶೋತ್ಸವ ಸಮಿತಿಯ ವಿಶೇಷ ಏನಂತ ಹೇಳಿದ್ರೆ, ಈ ಬಾರಿ ಅಶ್ವರಥ ಗಣಪ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಗಣೇಶನ ವಿಗ್ರಹ ಮೂರ್ತಿ ಈಗಾಗಲೇ ಸಿದ್ಧವಾಗ್ತಿದೆ. ಲಕ್ಷ್ಮೀಕಾಂತ್ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಒಂದು ನಮಗೋಸ್ಕರ ಆ ಗಣೇಶವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಅಶ್ವರಥ ಗಣಪ ಇದನ್ನು ದೂರಿಯಿಂದ ಪ್ರತಿಷ್ಠಾಪನೆ ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಒಂದು ಲಕ್ಷ್ಮೀಕಾಂತ್ ಕಲ್ಕತ್ತಾದಿಂದ ಬಂದು ನಮ್ಮ ಸ್ಥಳೀಯವಾಗಿ ಈ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಗೇಟ್ ಬಳಿ ಒಂದು ಟೆಂಟನ್ನು ನಿರ್ಮಿಸಿಕೊಂಡು ನಮಗೆ ಬೇಕಾದಂತಹ ವಿವಿಧ ರೀತಿಯಾದ ಗಣೇಶಗಳನ್ನು ಇಲ್ಲಿ ಅವರು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಕಡಿಮೆ ದರದಲ್ಲಿ 3,000ದಿಂದ ಪ್ರಾರಂಭ ಮಾಡಿ ಸುಮಾರು 50,000 ರೂಪಾಯಿವರೆಗೂ ಇರುವಂತಹ ಗಣೇಶಗಳನ್ನು ಇಲ್ಲಿ ಮಾಡ್ತಿದ್ದಾರೆ. ಮೂರ್ತಿಗಳ ಬೆಲೆ, ಮಾರಾಟದ ಬಗ್ಗೆ ಮಾಲೀಕರೇ ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಡಿಜಿಟಲ್ ಲೈಬ್ರರಿ ಹೆಸರಿನಲ್ಲಿ ಸರ್ಕಾರದ ಖಜಾನೆಗೆ ಸುಮಾರು 12 ಲಕ್ಷ ವಂಚನೆ ಮಾಡಿರುವ ಪ್ರಕರಣ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ಡಿಜಿಟಲ್ ಲೈಬ್ರರಿ ಅಸ್ತಿತ್ವಕ್ಕೆ ಬರದಿದ್ದರೂ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದಂತೆ ದಾಖಲೆಯಲ್ಲಿ ತೋರಿಸಲಾಗುತ್ತಿದೆ. ಡಿಜಿಟಲ್ ಲೈಬ್ರರಿ ಹೆಸರಲ್ಲಿ ಸರ್ಕಾರದ ಖಜಾನೆಗೆ ಸುಮಾರು 12 ಲಕ್ಷ ವಂಚನೆ ಮಾಡಿರುವ ಪ್ರಕರಣ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ದೇವರಸನಹಳ್ಳಿ ನಿವಾಸಿ ಮಂಜು ಎಂಬುವವರು ಈ ಬಗ್ಗೆ ದಾಖಲೆ ಪಡೆದು ಬಹಿರಂಗಪಡಿಸಿದ್ದಾರೆ. 2021-22 ಹಾಗೂ 2022-23ನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಡಿಜಿಟಲ್ ಲೈಬ್ರರಿ ಸ್ಥಾಪಿಸಲು ಉದ್ದೇಶಿಸಿ ಸರ್ಕಾರ ಕೋಟ್ಯಾಂತರ ಹಣ ಬಿಡುಗಡೆ ಮಾಡಿದೆ. ಈ ಪೈಕಿ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಂಪ್ಯೂಟರ್ಗಳು, ಪ್ರಿಂಟರ್ಗಳು, ಡೆಸ್ಕ್ಟಾಪ್ಗಳು, ಲ್ಯಾಪ್ಟಾಪ್ಗಳನ್ನು ಖರೀದಿಸಲು 12.85 ಲಕ್ಷ ಮೀಸಲಿರಿಸಲಾಗಿತ್ತು. ದಾಖಲೆಗಳ ಪ್ರಕಾರ 12.85 ಲಕ್ಷ ಹಣ ಡಿಜಿಟಲ್ ಲೈಬ್ರರಿ ಉಪಕರಣಗಳನ್ನು ಖರೀದಿಸಿದಂತೆ ತೋರಿಸಲಾಗಿದೆ. ಆದರೆ ಸುಮಾರು 2 ವರ್ಷ ಕಳೆದರೂ ಲೈಬ್ರರಿ ಅಸ್ತಿತ್ವಕ್ಕೆ ಬಂದಿಲ್ಲ. ಹಾಗಿದ್ರೆ ಉಪಕರಣಗಳು ಎಲ್ಲಿ? ಕೊಠಡಿಗಳಿಗೂ ಹಣ ಮೀಸಲಿರಿಸಲಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಲೈಬ್ರರಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರಿಸಲಾಗುತ್ತಿದೆ.
ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶಬಾನಾ ಎಂಬುವವರು ಹಣ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅಕ್ರಮಗಳು ನಡೆದಿವೆ ಎಂಬ ದೂರಿನ ಹಿನ್ನೆಲೆ ಮೈಸೂರು ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಂ ರಾಜು ಭೇಟಿ ನೀಡಿದ್ದಾರೆ. ಸಭೆ ನಡೆದ ವೇಳೆ ಡಿಜಿಟಲ್ ಲೈಬ್ರರಿ ಅಕ್ರಮದ ಬಗ್ಗೆ ಚರ್ಚೆಯಾಗಿದೆ. ಆದರೆ ಉಪಕರಣಗಳನ್ನು ಹಾಗೂ ಪರಿಕರಗಳನ್ನು ತೋರಿಸುವಲ್ಲಿ ಪಿಡಿಒ ಶಬಾನಾ ವಿಫಲರಾಗಿದ್ದಾರೆ. ಅಕ್ರಮದ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಾಗಿ ಡಾಕ್ಟರ್ ಕೃಷ್ಣಂ ರಾಜು ಭರವಸೆ ನೀಡಿದ್ದಾರೆ. ಮಂಜು ಅಂತ ದೇವರಸನಹಳ್ಳಿ ಗ್ರಾಮ ಪಂಚಾಯತಿ ನಂದೂರು ತಾಲೂಕು ದೇವರಸನಹಳ್ಳಿ ಗ್ರಾಮದವರು ಸರ್. ಆ್ಯಕ್ಚುಲಿ ನಮ್ಮ ದೇವರಸನಹಳ್ಳಿ ಗ್ರಾಮದಲ್ಲಿ ಪಂಚಾಯತಿಲಿ ಒಂದು ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ಸರ್. ಬಟ್ ಡಿಜಿಟಲ್ ಲೈಬ್ರರಿ ಅನ್ನೋಕ್ಕೆ ಯಾವುದೇ ಒಂದು ರೂಮು ಕೊಠಡಿಗಳು ಯಾವುದೂ ಇಲ್ಲ. ಆ ಕೊಠಡಿಗಳು ಇಲ್ಲದೇ ಇರೋ ಕಾರಣ ಅದೇ ಕೊಠಡಿ ಐತೆ ಅಂದ್ಬಿಟ್ಟು ಇಲ್ಲಿ 13 ಲಕ್ಷ ರೂಪಾಯಿನ ಪೇ ಮಾಡಿದ್ದಾರೆ ಸರ್. ಮತ್ತು ಏನೇನು ಕಂಪ್ಯೂಟರು, ಬುಕ್ಸು ಮತ್ತು ಕಲರ್ ಪ್ರಿಂಟು ಅವು ಇವು ಅಂದ್ಕೊಂಡು ಒಂದು ಕಂಪ್ಯೂಟರ್ಗೆ 99,000 ಹಾಕಿದ್ದಾರೆ. ಒಂದು ಜೆರಾಕ್ಸ್ ಪ್ರಿಂಟ್ರಿಗೆ 99,000 ಹಾಕಿದ್ದಾರೆ. ಒಂದು ಡಿಸ್ಕು ಮತ್ತು ಗಣಕಯಂತ್ರ ಕೂಡ ಅದಕ್ಕೂ 99,000 ಹಾಕಿದ್ದಾರೆ. ಪೀಠೋಪಕರಣ ಅಂತ ಹಾಕಿದ್ದಾರೆ. ಆ ಪೀಠೋಪಕರಣ ಎಲ್ಲಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಸಂಬಂಧಪಟ್ಟಂಥ ಹುಡುಗಿ ಮಾಲಿನ್ಯ ಅಂತಿದೆ. ಅವ್ಳು ಕೇಳಿದ್ರೆ ಸರ್ ನನಗೆ ಒಂದು ಕಂಪ್ಯೂಟರು ಮತ್ತು ಒಂದು ಟೇಬಲು, ಒಂದು ಪ್ರಿಂಟ್ರು, ಒಂದು ಕಂಪ್ಯೂಟರ್ ಬಿಟ್ರೆ ಲ್ಯಾಪ್ಟಾಪ್ ಬಿಟ್ಟರೆ ಸರ್ ನಂಗೆ ಯಾವುದೇ ರೀತಿ ಬುಕ್ಸ್ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಸಂಬಂಧಪಟ್ಟಂಥ ವೀಡಿಯೋಸ್ ನೋಡ್ತಿದೆ ಸರ್. ಯಾವುದೇ ಕಾರಣಕ್ಕೂ ಸಹ ಇವತ್ತಿನವರೆಗೂ ಕೂಡ ಅದು ಕೊಠಡಿ ಇಲ್ಲದ ಕಾರಣ ಪಂಚಾಯತಿಲಿ ಉಪಯೋಗಿಸ್ತಿದ್ದಾರೆ. ಆ ಪಂಚಾಯತಿಲಿ ಇರೋದೇ 10-15 ಸೈಟ್ ಸರ್. ಯಾವುದೇ ಲೈಬ್ರರಿ ಕೂಡ ಇಲ್ಲ. ಆ ಲೈಬ್ರರಿಲಿ ಇದುವರೆಗೆ ಯಾವುದೇ ಒಬ್ಬರು ಕೂಡ ಬುಕ್ಸು ಅಥವಾ ಪೇಪರ್ ಯಾವುದು ಕೂಡ ಓದಿಲ್ಲ. ಮೀಟರ್ಸನ್ನು ಖರೀದಿ ಮಾಡಿಲ್ಲ. ಖರೀದಿ ಮಾಡೋದು ಎಲ್ಲ 420 ಸರ್. 13 ಲಕ್ಷ ನೀರು ಕುಡಿದಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪೆಟ್ರೋಲ್ ಬಂಕ್ನಲ್ಲಿ ಇದ್ದಕ್ಕಿದ್ದಂತೆ ಕಾರು ಹೊತ್ತಿ ಉರಿದಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಆಗಬೇಕಿದ್ದ ಹೆಚ್ಚು ಅನಾಹುತ ತಪ್ಪಿದೆ. ದೊಡ್ಡಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಬಳಿ ಇಂದು ಮಧ್ಯಾಹ್ನ ಘಟನೆ ನಡೆದಿದ್ದು ಇದರಿಂದ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಪೆಟ್ರೋಲ್ ಬಂಕ್ನಲ್ಲಿ ಇದ್ದಕ್ಕಿದ್ದಂತೆ ಕಾರು ಹೊತ್ತಿ ಉರಿದಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಆಗಬೇಕಿದ್ದ ಹೆಚ್ಚಿನ ಅನಾಹುತ ತಪ್ಪಿದೆ. ದೊಡ್ಡಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಬಳಿ ಇಂದು ಮಧ್ಯಾಹ್ನ ಘಟನೆ ನಡೆದಿದ್ದು ನಯಾರ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಮಾರುತಿ ಕಾರೊಂದು ಬಂದಿದೆ. ಕಾರಿನ ಮುಂಭಾಗದ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಎಚ್ಚೆತ್ತ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮತ್ತು ಸ್ಥಳೀಯರು ಕಾರನ್ನು ಪೆಟ್ರೋಲ್ ಬಂಕ್ನಿಂದ ಹೊರಗೆ ತಂದಿದ್ದಾರೆ. ಅನಂತರ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಕಾರಿನಲ್ಲಿದ್ದವರು ಹೊರಗೆ ಬಂದಿದ್ದಾರೆ. ಪೆಟ್ರೋಲ್ ಬಂಕ್ನಲ್ಲಿಯೇ ನಡೆದ ಅವಘಡ ಕ್ಷಣದಲ್ಲಿ ಭಾರೀ ಆತಂಕವನ್ನುಂಟು ಮಾಡಿತ್ತು. ಆದರೆ ಸ್ಥಳದಲ್ಲಿದ್ದವರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಿಕ್ಷಕ ವೃತ್ತಿ ಶ್ರೇಷ್ಠವಾದ ವೃತ್ತಿಯಾಗಿದ್ದು ಎಲ್ಲ ರೀತಿಯ ಪ್ರಜೆಗಳ ಭವಿಷ್ಯ ರೂಪಿಸುವ ರೂವಾರಿಗಳಾಗುತ್ತಾರೆ ಎಂದು ಗೂಳೂರು ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಸಮೀಪದ ಕೊಂಡಿಕೊಂಡ ಗಂಗಮ್ಮ ಬೆಟ್ಟದಲ್ಲಿ ಶ್ರೀ ಧರ್ಮಗುರು ಬಿಎಡ್ ಕಾಲೇಜಿನಿಂದ 2 ದಿನಗಳ ಸಮುದಾಯ ಸಹಬಾಳ್ವೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ವೀರಭದ್ರ ಚನ್ನಮಲ್ಲ ಸ್ವಾಮಿ, ಯಾವ ವೃತ್ತಿಯೂ ಕನಿಷ್ಠ ಎಂಬುದೂ ಇಲ್ಲ, ಆದರೆ ಕೆಲ ವೃತ್ತಿಗಳು ಶ್ರೇಷ್ಠ ಗುಣಗಳನ್ನು ಹೊಂದಿರುತ್ತವೆ. ಹಾಗಾಗಿ ಶಿಕ್ಷಕ ವೃತ್ತಿ ಶ್ರೇಷ್ಠ ಗುಣಗಳುಳ್ಳ ವೃತ್ತಿಯಾಗಿದ್ದು ಉಳಿದೆಲ್ಲಾ ವೃತ್ತಿಗಳನ್ನು ಪೋಷಿಸುತ್ತದೆ ಎಂದರು. ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ
ಮಕ್ಕಳು ಯುವಕರು ದುಡುಕಿ ನಿರ್ಧಾರ ಪಡೆಯುತ್ತಿದ್ದಾರೆ. ಆದರೆ ಕೆಲ ದಶಕಗಳ ಹಿಂದೆ ಎಂತಹ ಸಮಸ್ಯೆಯನ್ನಾಗಲಿ ಎದುರಿಸುತ್ತಿದ್ದರೋ ಸಮಸ್ಯೆ ಪರಿಹಾರವಾಗಲಿ ಅಥವಾ ಆಗದಿರಲಿ ದೃಢ ಮನಸ್ಸಿನಿಂದ ಸ್ವೀಕರಿಸುತ್ತಿದ್ದರು. ಆದರೆ ಈಗಿನ ಪರಿಸ್ಥಿತಿ ಭಿನ್ನವಾಗಿದ್ದು ಆತ್ಮಹತ್ಯೆಯಂತಹ ನಿರ್ಧಾರಗಳನ್ನು ಪಡೆಯುತ್ತಿದ್ದಾರೆ. ಇಂತಹ ದುರ್ಬಲ ಮನಸ್ಸುಗಳನ್ನು ಬದಲಾಯಿಸುವ ಕೆಲಸ ಈಗಿನ ಶಿಕ್ಷಕರು ಮಾಡಬೇಕಿದೆ ಎಂದು ಸ್ವಾಮೀಜಿ ತಿಳಿಸಿದರು. ಇನ್ನೂ ಮೊದಲೇನೆ ಮಕ್ಕಳನ್ನ ಆಧುನಿಕ ಸ್ಪರ್ಧೆಗೆ, ಆಧುನಿಕ ಬದುಕಿಗೆ ತಯಾರು ಮಾಡತಕ್ಕಂಥ ತರಬೇತಿಗಳು, ಇದು ಕ್ರಮಗಳು ಶುರುವಾಗಿದೆ. ಹಾಗಾಗಿ ಶಿಕ್ಷಕ ವೃತ್ತಿ ಅದು ಬರೀ ಶ್ರೇಷ್ಠ ಅಲ್ಲ, ಶ್ರೇಷ್ಠ ವೃತ್ತಿಗಳಿಗೆ ಇಲ್ಲಿ ಶ್ರೇಷ್ಠ ವೃತ್ತಿ ಅದು. ಆದರೆ ಆ ಬಾಲ್ಯದಲ್ಲಿ ಹೇಗಿರುತ್ತೆ, ಮಕ್ಕಳ ಮನಸ್ಸು ಅನ್ನೋದು ಒಂದು ಬಿಳಿ ಹಾಡ ಇದ್ದ ಹಾಗೆ, ಅಲ್ಲಿ ಏನು ಇರಲ್ಲ, ಖಾಲಿ ಇರುತ್ತೆ. ಶಿಕ್ಷಕರಾದವರು ಅವರೆಷ್ಟರ ಮಟ್ಟಿಗೆ ಒಂದು ಸ್ಫೂರ್ತಿಯನ್ನ ಮಕ್ಕಳಲ್ಲಿ ತುಂಬುತ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಗಡಿಭಾಗದಲ್ಲಿ ಗೂಳೂರು ನಿಡುಮಾಮಿಡಿ ಮಹಾ ಸಂಸ್ಥಾನ ಮಟ್ಟದಿಂದ ಶೈಕ್ಷಣಿಕ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಶಾಲೆಗಳ ಸ್ಥಾಪನೆಯಿಂದ ಶಿಕ್ಷಣ ವಂಚಿತರಿಗೂ ಶಿಕ್ಷಣ ಸೌಲಭ್ಯ ದೊರೆಯುವಂತಾಯಿತು. ಹಾಗಾಗಿ ಸ್ವಾಮೀಜಿಯವರು ಮನಸ್ಸು ಮಾಡಿ ಈ ಭಾಗಕ್ಕೊಂದು ವಿಶ್ವವಿದ್ಯಾಲಯ ಆರಂಭವಾಗುವಂತೆ ಮುತುವರ್ಜಿ ವಹಿಸಬೇಕು ಎಂದು ತಿಳಿಸಿದರು. ಸಾಹಿತಿ ವಲ್ಲಿ ಭಾಷಾ ಮಾತನಾಡಿ, ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡವರು ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು. ಮಕ್ಕಳಲ್ಲಿನ ಭಿನ್ನತೆಗಳನ್ನು ಗುರುತಿಸಿ ಸೃಜನಶೀಲರನ್ನಾಗಿಸಲು ಅವಕಾಶಗಳನ್ನು ಕಲ್ಪಿಸಬೇಕು. ಈ ನಿಟ್ಟಿನಲ್ಲಿ ಶಿಕ್ಷಕನಾದವನು ಸದಾ ಕಲಿಕಾರ್ಥಿಯಾಗಿ ಜ್ಞಾನದಾಹವನ್ನು ಹೊಂದಿರಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಮುನಿರಾಜು, ನಿವೃತ್ತ ಶಿಕ್ಷಕ ರಾಮಕೃಷ್ಣ ರೆಡ್ಡಿ, ಜಾನಪದ ಕಲಾವಿದ ಗೋಪಿನಾಯಕ್, ಧರ್ಮಗುರು ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಬಸವರಾಜ ಸಿ ಕೊರಳ್ಳಿ, ಉಪಪ್ರಾಂಶುಪಾಲ ಕೆಎಂ ಲಕ್ಷ್ಮೀನಾರಾಯಣ, ಸಹಾಯಕ ಪ್ರಾಧ್ಯಾಪಕ ಚನ್ನಕೃಷ್ಣ, ಹಾಲೇಶಪ್ಪ, ರವಿಶಂಕರ್, ಅಧೀಕ್ಷಕ ತಿಪ್ಪಣ್ಣ, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದ್ವಿಚಕ್ರ ವಾಹನ ಮತ್ತು ಬೊಲೆರೋ ಗೂಡ್ಸ್ ವಾಹನ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಸಮೀಪದ ಶಿಂಗಾನಹಳ್ಳಿ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಭವಿಸಿದೆ. ಮೃತ ವ್ಯಕ್ತಿ ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಗ್ರಾಮದ 51 ವರ್ಷದ ಮಂಜುನಾಥ್ ಎಂದು ತಿಳಿದು ಬಂದಿದೆ. ಮೃತ ಮಂಜುನಾಥ್ ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಗ್ರಾಮದಿಂದ ಶ್ರಾವಣ ಮಾಸದ ಅಂಗವಾಗಿ ತಮ್ಮ ಮನೆ ದೇವಾಲಯ ಕಾಕಲಚಿಂತೆ ಗ್ರಾಮಕ್ಕೆ ಬೈಕ್ನಲ್ಲಿ ಹೋಗಿ ಮರಳಿ ವಾಪಸ್ ಬರುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದ ಬೊಲೆರೋ ಗೂಡ್ಸ್ ವಾಹನ ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿಯಾಗಿದೆ. ಅಪಘಾತವಾದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಸಂಬಂಧ ಸ್ಥಳಕ್ಕಾಗಮಿಸಿದ ಗುಡಿಬಂಡೆ ಪೊಲೀಸರು ಪರಿಶೀಲನೆ ನಡೆಸಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೊಲೆರೋ ವಾಹನದ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಕಲಬುರಗಿ ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬದಿಂದ ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ ಹಣ ಮತ್ತು ಠೇವಣಿ ಹಣವನ್ನು ಮರುಪಾವತಿಸದೆ ವಂಚಿಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯಲ್ಲಿ ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಟುಂಬ, ಸುಪ್ರೀಂ ಕೋರ್ಟ್ ಆದೇಶದಂತೆ ವಂಚಿಸುತ್ತಿರುವ ಕಂಪನಿಗಳ ಆಸ್ತಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಟ್ಟುಗೋಲು ಹಾಕಿಕೊಂಡು ವಂಚನೆಗೊಳಗಾದ ಏಜೆಂಟರಿಗೆ ಮತ್ತು ಗ್ರಾಹಕರಿಗೆ ಹಿಂತಿರುಗಿಸುವಂತೆ ಒತ್ತಾಯಿಸಿ ರಾಷ್ಟ್ರಾದ್ಯಂತ ಏಕಕಾಲಕ್ಕೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯ್ ಕುಮಾರ್ ತಿಳಿಸಿದರು. ಕಲಬುರಗಿ ಅಬಕಾರಿ ಜಂಟಿ ಆಯುಕ್ತರು ಮತ್ತು ಅಬಕಾರಿ ಉಪ ಆಯುಕ್ತರ ನಿರ್ದೇಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕ ದೊಡ್ಡಪ್ಪ ಹೆಬಳೆ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಅಪಾರ ಪ್ರಮಾಣದ ಗಾಂಜಾ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನರೇಂದ್ರ, ರಾಚಮ್ಮ, ಮೊಹಮ್ಮದ್ ಮುಬೇನ್, ವಸಂತ್ ಕುಮಾರ್ ತಂಡ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ನೀಲಾಬಾಯಿ ಗಂಡ ಚಂದ್ರಕಾಂತ್ ವಾಡಿ ಎಂಬುವವರ ಟಿನ್ ಶೆಡ್ ಮನೆಯ ಮೇಲೆ ದಾಳಿ ನಡೆಸಿದ್ದು ಅಕ್ರಮವಾಗಿ ಸಂಗ್ರಹಿಟ್ಟಿದ್ದ ಹೂ ಬೀಜ ಮತ್ತು ಎಲೆಗಳಿಂದ ಕೂಡಿದ್ದ ಒಟ್ಟು 1.814 ಕೆಜಿ ಒಣ ಗಾಂಜಾ ವಶಪಡಿಸಿಕೊಂಡು ಆರೋಪಿ ಮಹಿಳೆ ನೀಲಾಬಾಯಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಮುದಾಯ ಶೋಷಿತ ಸಂಘಗಳ ಒಕ್ಕೂಟದಿಂದ ಕಲಬುರಗಿಯಲ್ಲಿ ರಾಜ್ಯಪಾಲ ಹಟಾವೋ ಕರ್ನಾಟಕ ಬಚಾವೋ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ರಾಜಭವನದ ವರೆಗೂ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಗುವುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶ್ರೀಕೃಷ್ಣಾಷ್ಟಮಿ ರಕ್ಷಾಬಂಧನ್ ಆಚರಣೆ. ಮುಂದೆ ಬರಲಿರುವ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜನನವಾಗಲಿದೆ ಎಂಬುದು ಅಕ್ಕಂದಿರ ನಂಬಿಕೆ. ಸಿಎಂ ಸಿದ್ದರಾಮಯ್ಯ ತೇಜೋವಧೆ ಖಂಡಿಸಿ ಆಗಸ್ಟ್ 27ಕ್ಕೆ ರಾಜಭವನ ಚಲೋ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ನಿರ್ಧಾರ. ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಹರಿದು ಬಂದ ಪ್ರವಾಸಿಗರ ದಂಡು. ಪ್ರಕೃತಿ ಸೌಂದರ್ಯಕ್ಕೆ ಫುಲ್ ಫಿದಾ ಆದ ಪ್ರವಾಸಿಗರು. ಸಂಚಾರ ಅಸ್ತವ್ಯಸ್ತ. ಸಂಚಾರ ನಿಯಂತ್ರಿಸಲು ಪೊಲೀಸರ ಪರದಾಟ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಗಂಜಿ ಉತ್ಸವ. ಕಳೆದ 10 ವರ್ಷಗಳಿಂದ ಮೇಲ್ಮತ್ತೂರು ಆದಿಪರಾಶಕ್ತಿ ಭಕ್ತರಿಂದ ನಡೆಸುತ್ತಿರುವ ಗಂಜಿ ಉತ್ಸವ ಆಚರಿಸಿದರೆ ಬೇಡಿದ ವರ ನೀಡೋ ಶಕ್ತಿ ದೇವತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.